ದೋಸ್ತ್ ಅಂತ ಖುಷಿ ಮಾಡಿದ್ವಿ ಅಂತ. ಆಮೇಲೆ ಡಿಸೈಡ್ ಮಾಡಿದ್ವಿ ಇವತ್ತು ಏನಿದ್ರು ಮಸ್ತ್ ತಿನ್ನೋದು ಅಂತ ಹೇಳಿ. ಅದಕ್ಕೆ ಬ್ರೇಕ್ಫಾಸ್ಟ್ ಚಲೋ ಮಾಡಿ ಆಮೇಲೆ ಊಟದ್ದು ಡಿಸೈಡ್ ಮಾಡ್ಕೊಂಡು ಕುಂತಿದ್ವಿ. ಆಮೇಲೆ ಊಟ ಮಾಡಾದ್ಮೇಲೆ ನಾನು ಸ್ವಲ್ಪ ಮಾಜಿಕ್ ಆಗಲಿ ಅಂತ ಸ್ಯಾಡ್ ಸಾಂಗ್ಸ್ ಕೇಳಾಕ್ತಿದ್ದೆ. ಅಷ್ಟು ಪಾರ್ಸಲ್ ಬಂದುಬಿಡ್ತು. ಪಾರ್ಸಲ್ ಬಂದರೆ ಖುಷಿ ಆಗ್ಬಿಡ್ತು. ಆಮೇಲೆ ನನ್ನ ಫ್ರೆಂಡ್ ಪರ್ವಾಗಿ ನಾನು ಕಾಫಿ ಕೂಡ ಕರ್ಕೊಂಡು ಹೋಗಿದ್ದು. ಅದು ಕಾಫಿನೂ ಚಲ್ಕೊಂಡೆ. ಅದು ಹೋಗಲಿ ಅಂತ ಮನೆಗೆ ಬಂದ್ಮ್ಯಾಗ ನನಗೆ ಫುಲ್ ಎಕ್ಸೈಟ್ಮೆಂಟ್ಲಿ ಪಾರ್ಸಲ್ ಓಪನ್ ಮಾಡಾತಿದ್ದೆ. ಅದು ನಾನು ಆರ್ಡರ್ ಮಾಡಿದ್ದೆ ಬೇರೆ, ಸಿಕ್ಕಿದ್ದೆ ಬೇರೆ. ಆದರೂ ನಾನು ಇನ್ನೊಂದು ಪಾರ್ಸಲ್ ಓಪನ್ ಮಾಡಿದ್ದೆ. ಅದು ಕ್ಯೂಟ್ ಇತ್ತು, ಆದರೆ ಇನ್ನೊಂದು ಇತ್ತು, ಅದನ್ನ ಓಪನ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಮಿಸ್ ತೊಗೋದಿರಲಿಲ್ಲ. ಅಷ್ಟಾದ್ಮೇಲೆ ನನ್ನ ಬರ್ತ್ಡೇಗೆ ನಾನು ಏನು ಮಾಡಲಿ ಅಂಥೇಳಿ ಯೋಚನೆ ಮಾಡತ್ತಿದ್ದೆ. ಆಮೇಲೆ ಸುಮ್ಮನೆ ಒಂದು ಹ್ಯಾಪಿ ಬರ್ತ್ಡೇ ಹಾಕ್ಕೊಂಡು ಕೇಕೆಲ್ಲ ಇಟ್ಟೆ. ಅದಾದ್ಮೇಲೆ ನನಗೆ ಗೊತ್ತಾಯಿತು ನನ್ನ ಕಡೆ ಮ್ಯಾಚ್ ಬಾಕ್ಸ್ ಇಲ್ಲ ಅಂತ. ಮತ್ತು ನನ್ನ ಫ್ರೆಂಡ್ ಡಿನ್ನರ್ ಕಾಲ್ ಬಂತು. ಆಮೇಲೆ ಡಿನ್ನರ್ಗೆ ಹೋದಾಗ ನಾನು ಮ್ಯಾಚ್ ಬಾಕ್ಸ್ ತಂದು ನನ್ನ ಬರ್ತ್ಡೇ ನಾನೇ ಸೆಲೆಬ್ರೇಟ್ ಮಾಡಿಕೊಂಡೆ. ಆಮೇಲೆ ಕಲ್ತ್ಕೊಂಡೆ ನನ್ನ ಬರ್ತ್ಡೇಗೆ ನಾ ಖುಷಿರಬೇಕು, ಬೇರೆದವರೆಲ್ಲ.